ಅಯೋಧ್ಯೆ ಏರ್ಪೋರ್ಟ್ನ ಮೊದಲ ಫೋಟೋ ರಿಲೀಸ್ ಆಗಿದೆ. ಅಯೋಧ್ಯೆ ವಿಮಾನ ನಿಲ್ದಾಣದ ಮೊದಲ ಫೋಟೋ TV9ಗೆ ಲಭ್ಯವಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಏರ್ಪೋರ್ಟ್ನ ಮೊದಲ ಫೋಟೋ ರಿಲೀಸ್ ಆಗಿದೆ. ಈಗ TV9ಗೆ ಸುಂದರ ಏರ್ಪೋರ್ಟ್ನ ಫೋಟೋ ಲಭ್ಯವಾಗಿದೆ. ಅಯೋಧ್ಯೆ ಏರ್ಪೋರ್ಟ್ನ ಮೊದಲ ಫೋಟೋ ಈಗ ರಿಲೀಸ್ ಆಗಿರುವಂತದ್ದು. ಅಯೋಧ್ಯೆ ವಿಮಾನ ನಿಲ್ದಾಣದ ಮೊದಲ ಫೋಟೋ TV9ಗೆ ಲಭ್ಯವಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಈ ಒಂದು ಏರ್ಪೋರ್ಟ್ನ ಫೋಟೋ ಈಗ ರಿಲೀಸ್ ಆಗಿರುವಂತದ್ದು. ಒಂದ್ ಕಡೆ ಮಂದಿರ ಉದ್ಘಾಟನೆಗೆ ಈಗಾಗಲೇ ಬರದ ಸಿದ್ಧತೆಗಳಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇಡೀ ನಗರದಾದ್ಯಂತ ವಿಐಪಿಗಳಿಗೆ ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳಿಗಾಗಲೇ ಅಯೋಧ್ಯೆಯಲ್ಲಿ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅಯೋಧ್ಯೆ ಏರ್ಪೋರ್ಟ್ನ ಮೊದಲ ಫೋಟೋ ಈಗ ರಿಲೀಸ್ ಆಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಸಾಂಸ್ಕೃತಿಕವಾದಂತಹ ಒಂದು ಏರ್ಪೋರ್ಟ್ ಅನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ ಏರ್ಪೋರ್ಟ್ ನಾವು ನೋಡಿರ್ತೀವಿ, ಹಲವಾರು ಕಡೆ ಯಾವ ರೀತಿಯಾಗಿ ಏರ್ಪೋರ್ಟ್ಗಳು ಇರುತ್ತೆ ಅಂತ. ಬಟ್ ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಒಂದು ರೀತಿಯಾಗಿ ಸಾಂಸ್ಕೃತಿಕವಾಗಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆ ಏರ್ಪೋರ್ಟ್ನ ಮೊದಲ ಫೋಟೋ ಈಗ ರಿಲೀಸ್ ಆಗಿರುವಂಥದ್ದು. ಇನ್ನು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಫೋಟೋ ಒಂದು ಕಡೆ ಆದರೆ, ಮತ್ತೊಂದು ಕಡೆ ವಿನ್ಯಾಸ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಅಯೋಧ್ಯೆ ವಿಮಾನ ನಿಲ್ದಾಣದ ಮೊದಲ ಫೋಟೋ ಈಗ ಲಭ್ಯವಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ TV9ಗೆ ಸುಂದರ ಏರ್ಪೋರ್ಟ್ನ ಈ ಫೋಟೋ ಲಭ್ಯವಾಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಅಯೋಧ್ಯೆಯ ಏರ್ಪೋರ್ಟ್ನ ಹೊರಭಾಗದ ಒಂದು ನೋಟವನ್ನು ನಾವು ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಇದೆ ಏರ್ಪೋರ್ಟ್ ಅನ್ನೋ ಒಂದು ಫೋಟೋ ಈಗ ರಿಲೀಸ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಸಾಂಸ್ಕೃತಿಕವಾದಂತಹ ಕಟ್ಟಡವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಏರ್ಪೋರ್ಟನ್ನು ನಿರ್ಮಾಣ ಮಾಡಲಾಗಿದೆ. ಆ ಒಂದು ಸುಂದರ ಫೋಟೋ ಸದ್ಯಕ್ಕೆ ರಿಲೀಸ್ ಆಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಅಯೋಧ್ಯೆಗೆ ಇನ್ನು ಮುಂದೆ ಫ್ಲೈಟ್ಗಳ ಮುಖಾಂತರ ಕೂಡ ಹೋಗಬಹುದಾಗುತ್ತೆ. ಆ ಒಂದು ಏರ್ಪೋರ್ಟ್ನ ಫೋಟೋಗಳು ಈಗ ರಿಲೀಸ್ ಆಗಿರುವಂಥದ್ದು. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ಕ್ಷಣಗಣನೆಗಳ ಆರಂಭವಾಗಿರುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದ್ದಾವೆ. ಇಡೀ ದೇಶ, ಇಡೀ ಪ್ರಪಂಚವೇ ಈ ಒಂದು ಉದ್ಘಾಟನಾ ದಿನಕ್ಕೆ ಕಾತರದಿಂದ ಕಾಯ್ತಾ ಇರುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಒಂದು ಕಡೆ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಏರ್ಪೋರ್ಟ್ನ ಫೋಟೋಗಳು ಕೂಡ ಈಗ ರಿಲೀಸ್ ಆಗಿರುವಂಥದ್ದು. ಗಮನಿಸ್ತಾ ಇದೀವಲ್ಲ, ಸುಂದರವಾದಂತಹ ಒಂದು ಏರ್ಪೋರ್ಟ್, ಆ ಒಂದು ಏರ್ಪೋರ್ಟ್ನ ಫೋಟೋಗಳು ರಿಲೀಸ್ ಆಗಿರುವಂಥದ್ದು. ಒಂದು ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಒಂದು ಫೋಟೋ ರಿಲೀಸ್ ಆಗಿದೆ, ಮತ್ತೊಂದು ಕಡೆ ಈಗಾಗಲೇ ಕಟ್ಟಡ ನಿರ್ಮಾಣ ಆಗಿರುವಂಥದ್ದು. ಹಾಗೆಯೇ ಆ ಒಂದು ಕಟ್ಟಡದ ಒಳಭಾಗ, ಏರ್ಪೋರ್ಟ್ನ ಒಳಭಾಗದ ಒಂದು ಫೋಟೋ ಕೂಡ ರಿಲೀಸ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಗಮನಿಸ್ತಾ ಇದ್ದೀವಿ, ಏರ್ಪೋರ್ಟ್ ಸಾಂಸ್ಕೃತಿಕವಾಗಿ ಈ ಒಂದು ಏರ್ಪೋರ್ಟ್ನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಯಾಣಿಕರು ಯಾರೆಲ್ಲ ಅಯೋಧ್ಯೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಿ, ಅವರು ವಿಮಾನದ ಮುಖಾಂತರ ಕೂಡ ಅಯೋಧ್ಯೆಗೆ ಹೋಗಬಹುದಾಗುತ್ತೆ. ಅದಕ್ಕಾಗಿ ಸಿದ್ಧತೆಗಳನ್ನು ಕೂಡ, ಏರ್ಪೋರ್ಟನ್ನು ಕೂಡ ಈಗಾಗಲೇ ಕನ್ಸ್ಟ್ರಕ್ಟ್ ಮಾಡಲಾಗಿರುವಂಥದ್ದು. ಆ ಒಂದು ಫೋಟೋ ಈಗ ರಿಲೀಸ್ ಆಗಿದೆ.